ನ್ಯೂಸ್ ಫಸ್ಟ್ ಚಾನೆಲ್ ಹಾಗೂ ಡಿಜಿಟಲ್ನಲ್ಲಿ ಜಾಹೀರಾತು ನೀಡಲು ಈ ನಂಬರ್ಗೆ ಸಂಪರ್ಕಿಸಿ. ಧರ್ಮಸ್ಥಳಕ್ಕೆ ಬಿಜೆಪಿಯ ನಿಯೋಗ ಆಗಮಿಸಿದೆ. ನಳಿನ್ ಕುಮಾರ್ ಕಟೀಲ್ ನೇತೃತ್ವದ ಬಿಜೆಪಿಯ ನಿಯೋಗ ನೂರಾರು ಕಾರುಗಳಲ್ಲಿ ಧರ್ಮಸ್ಥಳಕ್ಕೆ ಆಗಮಿಸಿದ್ದಾರೆ. ಮಂಜುನಾಥ ಸ್ವಾಮಿಯ ದರ್ಶನಕ್ಕೂ ಮೊದಲು ಸಭೆ ಮಾಡಿದ್ದಾರೆ. ಧರ್ಮಸ್ಥಳದ ಅಮೃತವರ್ಷಿಣಿ ಹಾಲ್ನಲ್ಲಿ ಸಭೆ ನಡೆಸಲಾಗಿದೆ. ದಕ್ಷಿಣ ಕನ್ನಡ ಸಂಸದ ಬ್ರಿಜೇಶ್ ಚೌಟ, ಜಿಲ್ಲೆಯ ಬಿಜೆಪಿ ಶಾಸಕರಾದ ಹರೀಶ್ ಪುಂಜಾ, ಭರತ್ ಶೆಟ್ಟಿ, ವೇದವ್ಯಾಸ್ ಕಾಮತ್, ರಾಜೇಶ್ ನಾಯ್ಕ್, ಎಂಎಲ್ಸಿ ಕಿಶೋರ್ ಕುಮಾರ್, ಪ್ರತಾಪ್ ಸಿಂಹ ನಾಯ್ಕ್ ಸೇರಿದಂತೆ ಅನೇಕರು ಭಾಗಿಯಾಗಿದ್ದರು. ಮಂಜುನಾಥ ಸ್ವಾಮಿ ದರ್ಶನಕ್ಕೂ ಮೊದಲು ಸಭೆ ಮಾಡಿದರು. ಧರ್ಮಸ್ಥಳದ ಅಮೃತವರ್ಷಿಣಿ ಹಾಲ್ನಲ್ಲಿ ಈ ಸಭೆ ನಡೆದಿದೆ. ದಕ್ಷಿಣ ಕನ್ನಡ ಜಿಲ್ಲೆಯಾದ್ಯಂತ ಧರ್ಮ ಜಾಗೃತಿ ಸಮಾವೇಶದಲ್ಲಿ ನಾವು ಧರ್ಮಸ್ಥಳ ಕ್ಷೇತ್ರವನ್ನು ತಲುಪಿದ್ದೇವೆ. ನಮ್ಮೆಲ್ಲರನ್ನ ಸ್ವಾಗತಿಸಲು ನಡೆದಾಡುವ ಮಂಜುನಾಥನಲ್ಲಿ ಪ್ರಸಿದ್ಧರಾದ ರಾಜಶ್ರೀ ಧರ್ಮಾಧಿಕಾರಿಗಳಾದ ಡಾಕ್ಟರ್ ವೀರೇಂದ್ರ ಹೆಗಡೆಯವರಿಗೆ ಅವರ ಪಾದ ಕಮಲಗಳಿಗೆ ಶಿರಸಾಬಾಗುತ್ತಾ ಎಲ್ಲರ ಪರವಾಗಿ ಅವರನ್ನ ಹೃತ್ಪೂರ್ವಕವಾಗಿ ಸ್ವಾಗತಿಸುತ್ತಿದ್ದೇವೆ. ಹಾಗೆ ನಮ್ಮೊಂದಿಗೆ ಸಾಂಸ್ಕೃತಿಕ ರಾಯಭಾರಿಗಳಾದ ಧರ್ಮಸ್ಥಳದ ಹೆಸರಿಗೆ ಕಳಂಕ ತರತಕ್ಕಂತಹ ಅವಧಿಯಲ್ಲಿ ಕೇಂದ್ರ ಒಕ್ಕೂಟದಿಂದ ಎಲ್ಲರನ್ನ ಜನಾಗ್ರಹ ಸಮಾವೇಶವನ್ನ ಮಾಡಿ ಧರ್ಮ ಜಾಗೃತಿಯನ್ನ ಮಾಡುವುದಕ್ಕೋಸ್ಕರ ನಮಗೆ ಮಾರ್ಗದರ್ಶನ ನೀಡಿರತಕ್ಕಂತಹ ಮೂಡಬಿದ್ರೆಯ ಡಾಕ್ಟರ್ ಮೋಹನ್ ಆಳ್ವಾರ್ ಅವರಿಗೆ ಸೇರಿರತಕ್ಕಂತಹ ಎಲ್ಲ ಭಗವದ್ಭಕ್ತರ ಪರವಾಗಿ ಹೃತ್ಪೂರ್ವಕವಾದ ಸ್ವಾಗತವನ್ನು ಅರ್ಪಿಸಿದ್ದೇನೆ. ಹಾಗೆ ಈ ಸಮಾವೇಶವನ್ನ ಬಿಜೆಪಿಯ ನಿಯೋಗ ಇವತ್ತು ಧರ್ಮಸ್ಥಳಕ್ಕೆ ತೆರಳಿ ಸಭೆಯನ್ನ ನಡೆಸಿರೋದು. ಹಿಂದೂ ಮುಖಂಡರು ಜೊತೆಗೆ ಬಿಜೆಪಿಯ ಎಲ್ಲ ಸ್ಥಳೀಯ ನಾಯಕರು, ಕಾರ್ಯಕರ್ತರು ನೂರಾರು ಸಂಖ್ಯೆಯಲ್ಲಿ ಕಾರುಗಳಲ್ಲಿ ಧರ್ಮಸ್ಥಳಕ್ಕೆ ಬಂದರು. ಅಮೃತವರ್ಷಿಣಿ ಹಾಲ್ನಲ್ಲಿ ಮೊದಲಿಗೆ ದೊಡ್ಡ ಸಭೆಯನ್ನು ನಡೆಸಿ ಧರ್ಮಸ್ಥಳಕ್ಕೆ ಬೆಂಬಲವನ್ನು ಸೂಚಿಸಿದರು. ಧರ್ಮಸ್ಥಳದ ವಿರುದ್ಧ ಬಂದಿರುವಂಥ ಆರೋಪಗಳೆಲ್ಲ ಸುಳ್ಳು ಅನ್ನುವಂಥದ್ದು SIT ತನಿಖೆಯಲ್ಲಿ ಹಂತ ಹಂತವಾಗಿ ಬಯಲಾಗ್ತಾ ಇದೆ. ಅದರ ಬಗ್ಗೆ ಖುಷಿ ಇದೆ ಅನ್ನುವಂಥದ್ದನ್ನು ಹೇಳ್ತಾ ಇದ್ರು. ಆದರೆ ಇದರ ಹಿಂದೆ ಇರುವಂಥ ಷಡ್ಯಂತ್ರವೂ ಕೂಡ ಬಯಲಿಗೆ ಬರಬೇಕು ಅನ್ನುವಂಥದ್ದು ಬಿಜೆಪಿಯವರ ಆಗ್ರಹ. ಈಗಾಗಲೇ ರಾಜ್ಯವ್ಯಾಪಿ ಹೋರಾಟ ಮಾಡೋದಕ್ಕೆ ಬಿಜೆಪಿ ಮುಂದಾಗಿದೆ. ಧರ್ಮಯುದ್ಧದ ಹೆಸರಲ್ಲಿ ಅಭಿಯಾನ, ರ್ಯಾಲಿಗಳನ್ನು ಎಲ್ಲ ವಿಧಾನಸಭಾ ಕ್ಷೇತ್ರಗಳಲ್ಲೂ ನಡೆಸಬೇಕು ಅಂತ ಹೇಳಿ ಹೈಕಮಾಂಡ್ ಮಟ್ಟದಿಂದ ಈಗಾಗಲೇ ಸೂಚನೆ ಬಂದಿದೆ. ಹೀಗಾಗಿ ರಾಜ್ಯ ಬಿಜೆಪಿ ನಾಯಕರು ಅಲರ್ಟ್ ಆಗಿರೋದು. ಈಗಾಗಲೇ ಬಹಳಷ್ಟು ಜನ ಶಾಸಕರು ಕೂಡ ಧರ್ಮಸ್ಥಳಕ್ಕೆ ಹೋಗಿ ಬಂದರು. ಇವತ್ತು ದಕ್ಷಿಣ ಕನ್ನಡ ಆ ಭಾಗದ ಎಲ್ಲ ಬಿಜೆಪಿಯ ನಾಯಕರು, ಹಿಂದೂ ಮುಖಂಡರು ಒಟ್ಟಾಗಿ ಸಾಕಷ್ಟು ದೊಡ್ಡ ಸಂಖ್ಯೆಯಲ್ಲಿ ನೂರಾರು ಕಾರುಗಳಲ್ಲಿ ಧರ್ಮಸ್ಥಳಕ್ಕೆ ಹೋಗಿ ಅಲ್ಲಿ ಸಭೆ ಮಾಡಿ ಅದಾದಮೇಲೆ ಮಂಜುನಾಥನ ದರ್ಶನ ಪಡೆದು ಧರ್ಮಸ್ಥಳದ ವಿರುದ್ಧ ಇದ್ದಂತಹ ಆರೋಪಗಳೆಲ್ಲವೂ ಕೂಡ ತೊಳೆದ ಹಾಗಾಗಿದೆ ಅಂತ ಹೇಳಿ ಸಂತಸ ವ್ಯಕ್ತಪಡಿಸಿದ್ದಾರೆ. ಹಾಗೆ ನಮ್ಮೊಂದಿಗೆ ನಾಯಕತ್ವವನ್ನು ವಹಿಸಿಕೊಂಡು ನಮ್ಮೊಂದಿಗೆ ಬಂದಿರತಕ್ಕಂತಹ ವಿಶ್ವ ಹಿಂದೂ ಪರಿಷತ್ತಿನ ಅಧ್ಯಕ್ಷರು, ಬಜರಂಗ ದಳದ ಅಧ್ಯಕ್ಷರು, ಪದಾಧಿಕಾರಿಗಳು ಸೇರಿರತಕ್ಕಂತಹ ಎಲ್ಲ ಹಿಂದೂ ಧರ್ಮದ ಹಿಂದೂ ಜಾಗರಣ ವೇದಿಕೆಯ ಪದಾಧಿಕಾರಿಗಳಿಗೆ ಹೃತ್ಪೂರ್ವಕವಾದ ಸ್ವಾಗತವನ್ನು ಬಯಸುತ್ತಾ, ನಮ್ಮೊಂದಿಗೆ ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮ ಈ ಒಂದು ಧರ್ಮ ಜಾಗೃತಿ ಸಮಾವೇಶವನ್ನ ಪತ್ರಿಕಾ ಮಾಧ್ಯಮ ಮತ್ತು ದೃಶ್ಯ ಮಾಧ್ಯಮದ ಬಂಧುಗಳು ನಮ್ಮೊಂದಿಗಿದ್ದಾರೆ. ಅವರಿಗೂ ಎಲ್ಲರ ಪರವಾಗಿ ಹೃತ್ಪೂರ್ವಕವಾದ ಸ್ವಾಗತವನ್ನು ಬಯಸಿದ್ದೇನೆ. ಬಿರುವೇರು ಪುಟ್ಟ ಇದರ ಅಧ್ಯಕ್ಷರಾದ ಉದಯ ಕುಮಾರ್ ಅವರಿಗೂ ಅವರ ಎಲ್ಲ ಸಂಘಟನೆಗಳಿಗೂ ಹೃತ್ಪೂರ್ವಕವಾದ ಸ್ವಾಗತವನ್ನು ಬಯಸಿದ್ದೇವೆ. ರಾಜಶ್ರೀ ಡಾಕ್ಟರ್ ವೀರೇಂದ್ರ ಹೆಗಡೆಯವರಿಗೆ ನಮ್ಮ ಜನಪ್ರತಿನಿಧಿಗಳು, ಜಿಲ್ಲಾಧ್ಯಕ್ಷರು ಹಾಗೂ ನಮ್ಮ ಜಿಲ್ಲೆಯ ಎಲ್ಲ ಶಾಸಕರುಗಳು, MLCಗಳು ಪುಷ್ಪಗುಚ್ಛವನ್ನು ಹಾರಾರ್ಪಣೆ ಮಾಡಬೇಕಾಗಿ ತಮ್ಮೆಲ್ಲರ ಪರವಾಗಿ ವಿನಂತಿಸ್ತಾ ಇದ್ದೇವೆ. ಸರ್ ಆ ಕಡೆ ಸರ್ ಆ ಕಡೆ
ಸರ್ ಆ ಕಡೆ ಸರ್ ಆ ಕಡೆ ಸರ್ ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.